ಜನ ಎಷ್ಟು ಮತ ಹಾಕ್ತಾರೆ. ಆದರೂ ಇತ್ತೀಚೆಗೆ ಭಾಳಷ್ಟು ಆಗಿಬಿಡೋದು. ಹೀಗಾಗಿ ಭಾಳಷ್ಟು ಸ್ವಾಮೀಜಿಯವರು ತಮ್ಮ ಒಂದು ವ್ಯಕ್ತಿತ್ವನ ಸಹಿತ ಅವ್ರ ಜೊತೆಗೂಡಿ ಕಳ್ಕೊಳ್ತಾ ಇದ್ದಾರಂತ. ಒಂದಿಷ್ಟು ಸ್ವಾಮೀಜಿಯವರು ಸಹಿತ ತಪ್ಪುಗಳನ್ನು ಮಾಡ್ತಾಯಿದ್ದಾರೆ, ಅದೇನು ಸುಳ್ಳೇನಲ್ಲ. ಈ ಒಂದು ವಿರಕ್ತ ಮಠ ಆಗಿರ್ಬೋದು, ಪಂಚಪೀಠದವ್ರಂತ ಮದುವೆ ಆಗೋದು ಮಾಡೋದು ಎಲ್ಲನೂ ಆ ಮತ್ತು ಬೇರೆ ಶೈವರು ವೀರಶೈವರಲ್ಲ. ಬಟ್ ವಿರಕ್ತ ಮಠದಲ್ಲಿ ವಿರಕ್ತರವರು ಎಲ್ಲ ಬಿಟ್ಟಂಥವ್ರು ಅನೇಕ ಸ್ವಾಮಿಗಳು ನೋಡ್ತಾ ಇದ್ದೀವಿ. ನಾವು ಆಯುಷ್ಯಾರಾಮ ಜೀವನ ಬಯಸ್ತಾ ಇರೋದನ್ನು, ಮತ್ತೇನೋ ಬಯಸ್ತಾ ಇರೋದನ್ನು. ಶಿಕ್ಷಣ ಸಂಸ್ಥೆ ಇಲ್ಲ ಅಂತಲ್ಲ, ಆದರೆ ನಿಜವಾಗಿ ಶಿಕ್ಷಣ ಸಂಸ್ಥೆ ಏನಪ್ಪ ಅಂತಂದ್ರೆ ಅದು ಲಾಭ ಹಾನಿ ಇಲ್ಲದೆ ನಡೆಸುವಂಥದ್ದು ಆಗ್ಬೇಕು. ಅದಾದರೆ ಬೇರೆ ಬೇರೆನೂ ಆಗ್ತದೆ. ಇನ್ನು ಕೆಲವೊಂದಂತಿ ನಮ್ಮ ಎಮ್ ಕಲಬುರ್ಗಿ ಅವ್ರು ಹೇಳ್ತಾ ಇದ್ರು, ಯಾವ ಶಿಕ್ಷಣ ಸಂಸ್ಥೆ ನೀವು ತೆಗಿಬೇಕಾಗಿಲ್ಲ ಎನ್ನುವಂಥ ಮಾತನ್ನು. ಯಾಕಂದ್ರೆ ದುಡ್ಡು ಬರಲಿಕ್ಕೆ ಹೆಚ್ಚಿದ್ರೆ ಮನುಷ್ಯನ ಮನಸ್ಸು ಬದಲಾಗ್ತದೆ, ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮಾಡೋದು ತಪ್ಪಲಿಕ್ಕೆ ಹತ್ತದ ಅಂತೇಳಿ. ಅದೇ ರಾಜಕಾರಣ ಬಿಡ್ಬೇಕಲ್ರಿ, ಯಾಕೆ ಬಿಡೋದಿಲ್ಲಪ್ಪ ಅಂದ್ರೆ ಅವ್ರು ಲಾಭ ಅದ. ಅದಕ್ಕಾಗಿ ಏನು ತಪ್ಪದ್ರಿ ಅಂತ ಹೇಳ್ತಾ ಹೋಗುವಂಥದ್ದು. ಹೀಗಾಗಿ ಇವತ್ತು ಆ ರಾಜಕಾರಣಿಗಳಿಗೆ ಈ ನಮ್ಮ ಪಂಚಮಸಾಲಿ ಪೀಠ ಅದರ ಪೀಠಾಧೀಶರು ನಮ್ಮ ಮೃತ್ಯುಂಜಯ ಸ್ವಾಮಿಗಳು ಅವ್ರ ಹೆಸರು ಕಳ್ಕೋದು ಉಂಟದಂತ. ಕಾಶ್ಯಪ್ನವ್ರೊಂದು ವಾದ ಮಾಡ್ತಾರೆ, ಯತ್ನಾಳೊಂದು ವಾದ ಮಾಡ್ತಾರೆ, ನಿರಾಣಿಯವ್ರು ಮತ್ತೊಂದು ಮಠ ತೆಗಿತಾರೆ. ಏನು ತಲೆಗೆ ಒಬ್ಬೊಬ್ಬರು ಮಾಡುವಂಥದ್ದು ಅಂತ. ಮತ್ತು ಭಾಳಷ್ಟು ಸ್ವಾಮೀಜಿಗಳಲ್ಲಿ ಒಂದು ಸ್ವಲ್ಪ ಆಶೀರ್ವಾದ, ನಾನು ಸ್ವಲ್ಪ ದೊಡ್ಡ ಪೀಠಾಧೀಶ ಆಗಬೇಕು, ಆಸ್ತಿ ಹೀಗಾಗಿ ಇವತ್ತಿನ ಅನೇಕ ಗೊಂದಲಗಳಿಗೆ ನಮ್ಮ ಸ್ವಾಮೀಜಿಗಳ ಮುಗ್ಧತೆ ಜೊತೆಗೆ ಒಂದಿಷ್ಟು ಮನುಷ್ಯನ ಆಶೆ ಜೊತೆಗೆ ರಾಜಕಾರಣಿಗಳು. ಅದಕ್ಕೆ ರಾಜಕಾರಣಿಗಳನ್ನು ಹಚ್ಕೊಂಡು ಏನಾಗ್ತದೆ ಅನ್ನೋದಕ್ಕೆ ಇವತ್ತು ದೊಡ್ಡ ಸಾಕ್ಷಿ ನಮ್ಮ ಪೀಠಾಧೀಶರು. ನಿಜವಾಗಿ ಅವರಲ್ಲಿ ಭಾಳಷ್ಟು ಒಳ್ಳೆ ಈ ಪಂಚಮಸಾಲಿ ಜನರ ಸಲುವಾಗಿ, ಅವ್ರ ಏಳಿಗೆ ಸಲುವಾಗಿ ಅವ್ರಿಗೆ ಏನಾದರೂ ಮಾಡಬೇಕಪ್ಪ, ಬಡವರಿಗೆ ಅದರಲ್ಲೂ ಏನಾದರೂ ಉದ್ದಾಡಬೇಕು ಅಂತ ವಿಚಾರ ಇದೆ. ಆ ದಿಶೆಯಲ್ಲಿ ಏನೋ ನಮ್ಮ ತಿಳಿದಂಗೆ ಹೋಗ್ತಾ ಇರ್ತಾರೆ. ಇವರು ತಮಗೆ ಹೆಂಗೆ ಬೇಕು ಹಂಗೆ. ಈಗ ಪಂಚಮಸಾಲಿ ಜನಕ್ಕೆ ಏನು ಬೇಕಾಗಿದೆ? ರಿಸರ್ವೇಷನ್ ಬೇಕಾಗಿದೆ. ಅದಕ್ಕೆ ಏನಪ್ಪ ಯೋಗ್ಯ ಚರ್ಚೆ ಮಾಡೋದು. ಅನೇಕ ಬುದ್ಧಿವಂತರಿದ್ದಾರೆ ಪಂಚಮಸಾಲಿ, ಅನೇಕ ಶ್ರೇಷ್ಠ ವಕೀಲರಿದ್ದಾರೆ, ತಿಳುವಳಿಕಿದ್ದವರು ಇದ್ದಾರೆ, ಅವ್ರನ್ನ ಭಕ್ತರಿದ್ದಾರೆ ಸಾಕಷ್ಟು. ಬರೀ ಒಂದು ಕಾಲ್ ಮಾಡಿದ್ರೆ ಸಾಕು, ಅವ್ರು ಬಂದು ಏನು ಹೇಳಿ ನಾವು ಹೇಳ್ತೀವಿ ಸರಿಯಾಗಿ ತೊಗೊಂಡು ಯಾವುದು ಯೋಗ್ಯದ ಚರ್ಚೆ ಮಾಡಿ ಆ ಜನರಿಂದ ತೊಗೊಂಡಂಥ ಒಂದು ನಿರ್ಣಯದಿಂದ ಮುಂದೆ